ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಾಮರ್ಸ್ ಕಲಿಯೋಣ. ಇದು ನಿಮ್ಮ ಕಲಿಕೆಯ ವೇದಿಕೆ. ಇವತ್ತು ನಾವು ಸೆಕೆಂಡ್ PUC ಅಕೌಂಟೆನ್ಸಿಯಲ್ಲಿ ಬರುವಂತಹ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡರ್ ಪ್ರಾಡಕ್ಟ್ ಮೆಥಡ್ ಆನ್ 2 ಕಂಡೀಷನ್ಸ್ ಆ ಪ್ರಾಬ್ಲಮ್ಸನ್ನು ನಾವು ನೋಡುವ. ಯಾವುದೆಲ್ಲ 2 ಕಂಡೀಷನ್ಸ್ ಅಂತ ಫಸ್ಟ್ ನಾವು ತಿಳ್ಕೊಂಡಿರಬೇಕು. ಅಟ್ ದ ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್, ನೆಕ್ಸ್ಟ್ ಅಟ್ ದ ಎಂಡ್ ಆಫ್ ಈಚ್ ಕ್ವಾರ್ಟರ್. ಇದಕ್ಕೆ ರಿಲೇಟೆಡ್ ಆದಂಥ ಒಂದು ಪ್ರಾಬ್ಲಮನ್ನು ನಾನು ತಗೊಂಡು ಬಂದಿದ್ದೇನೆ. ಫಸ್ಟ್ ನಾವು ನೋಡುವ. ಮೂರ್ತಿ ಆ್ಯಂಡ್ ಪಾಟೀಲ್ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದಿ ರೇಷಿಯೋ ಆಫ್ 3:2. ಮೂರ್ತಿ ವಿತ್ಡ್ರೀವ್ ₹4,000 ಕ್ವಾರ್ಟರ್ಲಿ. ನಾನು ಮಾಡುವಂಥದ್ದು ಅಟ್ ದ ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್ ಯಾವ ರೀತಿಯಾಗಿ ಸಾಲ್ವ್ ಮಾಡೋದಂತ ನೋಡೋಣ. ಫಸ್ಟ್ ನಾವೇನು ಬರಬೇಕು? ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಮೂರ್ತಿಸ್ ಡ್ರಾಯಿಂಗ್ಸ್ ಅಂಡರ್ ಪ್ರಾಡಕ್ಟ್ ಮೆಥಡ್ ಬ್ರ್ಯಾಕೆಟಲ್ಲಿ ಬರೀಬೇಕು. ಇನ್ ದಿ ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್ ಅಂತ ಬರೀಬೇಕು. ನೆಕ್ಸ್ಟ್ ನಾವು ಆ್ಯಸ್ ಯೂಶ್ವಲ್ ಆಗಿ ನಾವೇನು ಮಾಡ್ತೇವೆ? ಯು ವಾಂಟ್ ಟು ಮೇಕ್ 4 ಕಾಲಮ್ಸ್. ಫಸ್ಟ್ ಕಾಲಮ್ ಡೇಟ್, ಸೆಕೆಂಡ್ ಕಾಲಮ್ ಅಮೌಂಟ್, ಥರ್ಡ್ ಕಾಲಮ್ ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ಇನ್ ಮಂತ್ಸ್, ಫೋರ್ತ್ ಕಾಲಮ್ ಪ್ರಾಡಕ್ಟ್. ಈಗ ಡೇಟ್ ಕಾಲಮಲ್ಲಿ ನಾವು ಯಾವ ಡೇಟನ್ನು ಬರಿಬೇಕಂತ ನಮಗೊಂದು ಗೊತ್ತಿರಬೇಕು. ನಾನು ಫಸ್ಟ್ ಹೇಳ್ತೇನೆ, ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್ ಅಂತ ಹೇಳಿದರೆ ಎವ್ರಿ ಮಂತ್ನ ಬಿಗಿನಿಂಗನ್ನು ತಗೊಳ್ಳಿಕ್ಕೆ. ಕ್ವಾರ್ಟರ್ಲಿ ಅಂತ ಹೇಳಿದರೆ ವರ್ಷದಲ್ಲಿ 4 ಸಲ ತಗೊಳ್ಳುವಂಥದ್ದು, 3ನೇ ಮಂತ್ ಆದ ನಂತರ ತಗೊಳ್ಳುವಂಥದ್ದು. ಅಂದರೆ 1st ಏಪ್ರಿಲ್ ನಮ್ಮ ಫಿನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗೋದು 1st ಏಪ್ರಿಲ್ 2024 ಅಲ್ವಾ? ಆ ಡೇಟನ್ನು ಫಸ್ಟ್ ತಗೊಳ್ಬೇಕು. ನೆಕ್ಸ್ಟ್ ನಾವು ತಗೊಂಡಿರುವಂಥದ್ದು 3 ಮಂತ್ ಆದ ನಂತರ, ಅಂದರೆ ಏಪ್ರಿಲ್ ಆನಂತರ ಮೇ, ಜೂನ್, ಜುಲೈ. ನೆಕ್ಸ್ಟ್ 3 ಮಂತ್ ಆಗೋದು ಯಾವಾಗ? 1st ಜುಲೈ 2024. ಅಗೇನ್ 3 months ಆಫ್ಟರ್ 1/10/2024. ಅಗೇನ್ 3 months ಆಫ್ಟರ್ 1/1/2025. ಈ ರೀತಿಯಾಗಿ ಡೇಟನ್ನು ಫಸ್ಟ್ ಬರ್ಕೊಳ್ಳುವಂಥದ್ದು. ನೆಕ್ಸ್ಟ್ ಅಮೌಂಟ್ ಕಾಲಮಲ್ಲಿ ಏನು ಬರೀಬೇಕು? ಅಲ್ಲಿ ಹೇಳಿದ್ದಾರೆ ನೋಡಿ, ಮೂರ್ತಿ ವಿತ್ಡ್ರೀವ್ 4,000 ಅಂತ ಹೇಳಿದ್ದಾರೆ. ಅಂದರೆ ಏನು? ಎವ್ರಿ ಮಂತಿಗೆ ನಾವೇನು ಮಾಡಬೇಕು? 4,000 ಅನ್ನು ಬರೀಬೇಕು. 4,000 4,000 4,000 4,000. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ಹೇಗೆ ಫೈಂಡ್ ಔಟ್ ಮಾಡೋದು? ಅಟ್ ದ ಎಂಡ್ ಆಫ್ ಮಂತ್ ಯಾವಾಗ ಹೇಳಿದ್ದಾರೆ ಇಲ್ಲಿ? 31st March 2025 ಅಲ್ಲಿವರೆಗೆ ತಗೊಳ್ಬೇಕು. 1/4/2024 ಇಂದ 31st March 2025 ವರೆಗೆ ತಗೊಂಡ್ರೆ ಎಷ್ಟಾಗ್ತದೆ? 12 months. 1/7/2024 ಇಂದ 31st March 2025 ವರೆಗೆ ತಗೊಂಡ್ರೆ ಎಷ್ಟು ಮಂತ್ ಆಗ್ತದೆ? 9 months. 1/10/2024 ಇಂದ 31st March 2025 ವರೆಗೆ ತಗೊಂಡ್ರೆ ಎಷ್ಟು ಮಂತ್ ಆಗ್ತದೆ? 6 months. ದೆನ್ 1/1/2025 ಇಂದ 31st March 2025 ವರೆಗೆ ತಗೊಂಡ್ರೆ ಎಷ್ಟು ಮಂತ್ ಆಗ್ತದೆ? 3 months. ದೆನ್ ವಿ ವಾಂಟ್ ಟು ಫೈಂಡ್ ಔಟ್ ಪ್ರಾಡಕ್ಟ್. ಪ್ರಾಡಕ್ಟ್ ಹೇಗೆ ಫೈಂಡ್ ಔಟ್ ಮಾಡುವಂಥದ್ದು? ಸೆಕೆಂಡ್ ಕಾಲಮ್ ಇಂಟು ಥರ್ಡ್ ಕಾಲಮ್. ಇಟ್ ಮೀನ್ಸ್ 4,000 ಇಂಟು 12 48,000. 4,000 ಇಂಟು 9 36,000. 4,000 ಇಂಟು 6 24,000. 4,000 ಇಂಟು 3 12,000. Then make total of these 4 items, that is 1,20,000. Now apply formula. Interest on drawing equal to total product into rate into 1/12. Total product 1,20,000 into 9% into 1/12. We got 900 rupees. ಈ ರೀತಿಯಾಗಿ ನಾವೇನು ಮಾಡುವುದು? ಅಟ್ ದ ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರನ್ನು ನಾವು ಫೈಂಡ್ ಔಟ್ ಮಾಡುವಂಥದ್ದು. ನೆಕ್ಸ್ಟ್ ನಾವು ಹೋಗುವಂಥದ್ದು ಅಟ್ ದ ಎಂಡ್ ಆಫ್ ಈಚ್ ಕ್ವಾರ್ಟರ್. ಫಸ್ಟ್ ನಾವೇನು ಮಾಡಬೇಕು? ಹಾಗೆ ಬರ್ದಾಗೆ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಮೂರ್ತೀಸ್ ಡ್ರಾಯಿಂಗ್ಸ್ ಅಂತ ಬರೆದು ಇನ್ ಬ್ರ್ಯಾಕೆಟಲ್ಲಿ ಡ್ರಾಯಿಂಗ್ ಅಟ್ ದ ಎಂಡ್ ಆಫ್ ಈಚ್ ಕ್ವಾರ್ಟರ್ ಅಂತ ಬರೆದು ಪ್ರಾಡಕ್ಟ್ ಮೆಥಡ್ ಅಂತ ಬರೀಬೇಕು. ನೆಕ್ಸ್ಟ್ ಆ್ಯಸ್ ಯೂಶ್ವಲ್ ಆಗಿ ನಾವು 4 ಕಾಲಮ್ಸನ್ನು ಮಾಡಬೇಕು. ಡೇಟ್, ಅಮೌಂಟು, ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ಇನ್ ಮಂತ್ಸ್, ಪ್ರಾಡಕ್ಟ್ ಅಂತ. ನೆಕ್ಸ್ಟ್ ನಾವು ಡೇಟ್ ಹೇಗೆ ಬರೆಯುವಂಥದ್ದು ಅಂತ ನೋಡ್ಕೊಳ್ಬೇಕು. ಲಾಸ್ಟಿಂದ ಫಸ್ಟಿಗೆ ಬರುವಾಗ ನಮಗೆ ಈಸಿ ಆಗ್ತದೆ. 31st March 2025 ಅನ್ನು ಫಸ್ಟ್ ಬರೀಬೇಕು. ಅದರ 3 months ನೆಕ್ಸ್ಟ್ ಹೋಗಬೇಕು. ಏನಾಯಿತು?
31st December 2024 ಅಂತ. ನೆಕ್ಸ್ಟ್ 3 ಮಂತ್ಸ್ 39/2024. ನೆಕ್ಸ್ಟ್ 3 ಮಂತ್ಸ್ 36/2024. ಅಂದರೆ ಮೂರು ಮಂತ್ ಹಿಂದೆ ಹೋಗಬೇಕು ನಾವು, ಆಗ ನಮಗೆ ಡೇಟ್ ಸಿಗ್ತದೆ. ಹಾಗೆ ಅಮೌಂಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡುವಂಥದ್ದು, ಅದರಾಗೆ 4000 ಈಚ್ ಅಂತ ಹೇಳಿದಾರಲ್ಲ, ಅದರನ್ನೇ ಬರಿಬೇಕು. 4000 4000 4000 4000. ಈಗ ನಾವೇನು ಮಾಡಬೇಕು, 36/2024 31st March 2025 ವರೆಗೆ ಎಷ್ಟು ಮಂತ್ ಆಯಿತು, 9. 39/2024 31st March 2025 ವರೆಗೆ 6 ಮಂತ್. 31st December 2024 31st March 2025 ವರೆಗೆ 3 ಮಂತ್ಸ್. 31st March 2025 31st March 2025 ವರೆಗೆ ಯಾವುದೇ ರೀತಿಯ ಮಂತ್ ಇರೋದಿಲ್ಲ. ಸೊ 0 ಮಂತ್. ನಾವು ಸೆಕೆಂಡ್ ಕಾಲಮ್ ಇಂಟು ಥರ್ಡ್ ಕಾಲಮನ್ನು ಮಲ್ಟಿಪ್ಲೈ ಮಾಡಿಕೊಳ್ಳುವ. 4000 × 9 36,000. 4000 × 6 34,000. 4000 × 3 12,000. 4000 × 0 0. Now make total 72,000. Apply formula. Interest on drawing equal to total product into rate into 1/12. It means 72,000 into 9% into 1/12. Now amount is rupees 540. ಈ ರೀತಿಯಾಗಿ ನಾವು ಕ್ಯಾಲ್ಕುಲೇಷನ್ ಮಾಡುವಂಥದ್ದು. ಹಾಗೆ ಇಷ್ಟರವರೆಗೆ ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ನಾನು ಕೆಲವು ಇಂಪಾರ್ಟೆಂಟ್ ಕ್ವಶನ್ಸನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ಥ್ಯಾಂಕ್ ಯು.